ಜಿಎಸ್ಟಿ ಜಾರಿಗೆ ತಂದಾಗ ವಿರೋಧಿಗಳು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಎಂದು ಗೇಲಿ ಮಾಡಿದ್ದರು. ಆದರೆ ಇದೀಗ ಜಿಎಸ್ಟಿ ತೆರಿಗೆ ಶೇಕಡ 28ರಿಂದ ಶೇಕಡ 18ಕ್ಕೆ ಹಾಗೂ ಶೇಕಡ 12ರಿಂದ ಶೇಕಡ 5ಕ್ಕೆ ಇಳಿಕೆ ಆದ ಕಾರಣ ತಮಗೆ ನಷ್ಟ ಆಗುತ್ತಿದೆ ಎಂದು ಒಬ್ಬೆ ಹೊಡೆಯುವ ಪ್ರಸಂಗ ಬಂದಿದೆ. ಜಿಎಸ್ಟಿ ಇಳಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗುತ್ತಿತ್ತು. ದಿನನಿತ್ಯದ ಬಳಕೆಯ ವಸ್ತುಗಳು ಹಾಗೂ ವಾಹನಗಳ ಬಿಡಿ ಭಾಗಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳ ದರಗಳು ಕಡಿಮೆಯಾಗಲಿದೆ ಎಂದು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಅವರು ಕುಮಟಾ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಕಂದಾಯ ಸಚಿವ ಭೈರೇಗೌಡ ಜಿಎಸ್ಟಿ ಹೇಳಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ತೊಂದರೆಯಾಗಲಿದೆ ಎಂದು ದೆಹಲಿಗೆ ಹೋಗಿ ಕುಳಿತಿದ್ದಾರೆ ಎಂದರು. ಈ ವೇಳೆ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ಮಹಿಳಾ ಮೋರ್ಚಾ ಜಯಾ ಶೇಟ್, ಹೊಲ್ನಗದ್ದೆ ಗ್ರಾಮ ಪಂಚಾಯತ್ ಸದಸ್ಯ ದತ್ತಾತ್ರೇಯ ಪಟ್ಗಾರ್, ಜಿಎಸ್ ಗುನಗ, ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಸಂಚಾಲಕ ಎಂಜಿ ಭಟ್, ಹೇಮಂತ್ ಗಾಂವ್ಕರ್, ವಿಶ್ವನಾಥ್ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುಮಟಾ ನಗರದಲ್ಲಿ ಜಿಎಸ್ಟಿ ಇಳಿಕೆಯಿಂದ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತಿರುವ ಹಿನ್ನೆಲೆ ಕುಮಟಾದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಮತ್ತು ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರ ಒಂದು ಜಿಎಸ್ಟಿ ಕನಸು ಇವತ್ತಿನಿಂದ ಅದು ನನಸಾಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತದ ಪ್ರಜೆಗಳಿಗೆ ನೇರವಾಗಿ ಜಿಎಸ್ಟಿ ಕಡಿಮೆ ಮಾಡಿರೋದ್ರಿಂದ ಸುಮಾರು 2 ಲಕ್ಷ ಕೋಟಿಗಿಂತ ಹೆಚ್ಚು ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಆದರೆ ಸಾರ್ವಜನಿಕರಿಗೆ ಅದರ ಲಾಭ ಸಿಗ್ತಾ ಇರುವಂಥದ್ದು ಇವತ್ತಿನಿಂದ ಬಹಳ ದಿಟ್ಟವಾದಂಥ ಒಂದು ನಿರ್ಧಾರವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಇವರಿಬ್ಬರ ಒಂದು ಪ್ರಯತ್ನದ ಫಲ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಒಂದು ಹಂತದಲ್ಲಿ ಜಿಎಸ್ಟಿ ತಂದಂಥ ಸಂದರ್ಭದಲ್ಲಿ ವಿರೋಧಿಗಳು ಹೇಳಿದರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನುವಂಥ ಮಾತನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದ್ದು ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ರಿ. ಇವತ್ತು ಅದನ್ನು ಕಡಿಮೆ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ನಮ್ಮ ಬಿಜೆಪಿ ಸರ್ಕಾರ ಏನು ತೆಗೆದುಕೊಂಡಿದೆ, NDA ಸರ್ಕಾರ ತೆಗೆದುಕೊಂಡಂಥ ಒಂದು ನಿರ್ಧಾರ ಇವತ್ತು ಅದರಿಂದ ತಮಗೆ ನಷ್ಟ ಆಗ್ತಾ ಇದೆ ಎನ್ನುವಂಥದ್ದನ್ನು ನಮ್ಮ ರಾಜ್ಯ ಸರ್ಕಾರದ ಭೈರೇಗೌಡರು ಕಂದಾಯ ಸಚಿವರು ಡೆಲ್ಲಿಗೆ ಹೋಗಿ ಇಲ್ಲ ಇದು ನಮ್ಗೆ ನಷ್ಟ ಆಗ್ತಾ ಇದೆ, ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಇವತ್ತು ಹೇಳ್ತಾ ಇದ್ದಾರೆ. ಪ್ರಾರಂಭ ಆದವಾಗ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂದರು, ಇವತ್ತು ಅದರಿಂದ ತಮಗೆ ನಷ್ಟ ಆಗ್ತಾ ಇದೆ, ಅದನ್ನು ಮರಣ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಸಾಕಷ್ಟು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಒಳ್ಳೊಳ್ಳೆಯ ನಿರ್ಧಾರಗಳನ್ನು ಇವತ್ತು ತಗೊಂಡಿದ್ದರಲ್ಲಿ ಇವತ್ತು ಜಿ ಎಸ್ ಟಿ 2 ಅಂತ ಇದರ ಲಾಭ ಇಡೀ ನಮ್ಮ ದೇಶದ ಜನತೆ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು. ಆದರೆ ನನಗೆಲ್ಲೋ ಒಂದು ಕಡೆ ಸ್ವಲ್ಪ ಅನುಮಾನ ಏನಿದೆ ಅಂತ ಹೇಳಿದರೆ, ನಾನೀಗ ನಮ್ಮ ವೆಂಕಟೇಶ್ ಹೆಗಡೆ ಅದ್ರ ಬಗ್ಗೆ ಮಾಹಿತಿ ಮತ್ತು ಅನುಭವ ಹೊಂದಿದ್ರು. ಸರ್ಕಾರ ಇವತ್ತು GSTಯನ್ನು ಕಡಿಮೆ ಮಾಡಿದ ನಂತರ ಎಲ್ಲೋ ನನಗೆ ಒಬ್ಬರು ಹೇಳಿದರು ಸಿಮೆಂಟ್ ರೇಟು ಕಂಪನಿಯವರು ರೇಟ್ ಜಾಸ್ತಿ ಮಾಡ್ತಾರೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದರು. ಅದು ವೆಂಕಟೇಶ್ನಾಗ ಹೇಳ್ತಾರೆ, ಕನಿಷ್ಠ ಒಂದು 3 ರಿಂದ 4 ತಿಂಗಳ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಈ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರ ಕಾದು ಕುಳಿತುಕೊಂಡಿದ್ದು ನಮಗೆ ಟ್ಯಾಕ್ಸ್ ಯಾವುದರಿಂದ ನಾವು ಜನರ ತಲೆ ಮೇಲೆ ಹಾಕ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ಇವತ್ತು ಎಲ್ಲದರಲ್ಲೂ ರಾಜ್ಯ ಸರ್ಕಾರ ಪ್ರತಿಯೊಂದರಲ್ಲೂ ನೀರಿನ ಮೇಲೆ ಟ್ಯಾಕ್ಸ್, ಹಾಲಿನ ಮೇಲೆ ಟ್ಯಾಕ್ಸ್, ವಿದ್ಯುತ್ ಮೇಲೆ ಟ್ಯಾಕ್ಸ್, ಬಸ್ಸು ಮಹಿಳೆಯರು ಬಿಟ್ಟು ಉಳಿದವರಿಗೆ ರೇಟ್ ಜಾಸ್ತಿ, ಹೀಗೆ ಪ್ರತಿಯೊಂದರಲ್ಲೂ. ಆಮೇಲೆ ಮದ್ಯ ಏನಂತಾರೆ ಅಬ್ಕಾರಿ, ಅದರಲ್ಲೂ ಸಾವಿರಾರು ಕೋಟಿ ಇವತ್ತು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟು ಲಾಭ ಆದರೂ ಸಹ ಇವತ್ತು ಅವರು ಹೇಳೋದು ಒಂದೇ ಮಾತು ಏನಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಹೇಳೋದು ಒಂದೇ, ನಾವು ಮಹಿಳೆಯರಿಗೆ ಮತ್ತು ಗ್ಯಾರಂಟಿಯನ್ನು ಕೊಡೋದ್ರಿಂದ ಅವರಿಗೆ ಅನುಕೂಲ ಆಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. 58,000 ಕೋಟಿಯಷ್ಟು ಇವತ್ತು ಅವರು
ಗ್ಯಾರಂಟಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ. 58,000 ಕೋಟಿ. ಆ 58,000 ಕೋಟಿಯಲ್ಲಿ ಇವತ್ತವರು ಅಬಕಾರಿಯಲ್ಲೇ ಬಹಳ ದೊಡ್ಡ ಮೊತ್ತವನ್ನು ಸಂಪಾದನೆ ಮಾಡಿದ್ದಾರೆ. ಪ್ರತಿಯೊಂದರಲ್ಲೂ ರೇಟ್ ಜಂಪ್ ಮಾಡಿ ಆದರೂ ಸಹ ಇವತ್ತು ಅವರಿಗೆ ಅಭಿವೃದ್ಧಿಗೆ ಅನುದಾನವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಒಂದು ಹಂತದಲ್ಲಿ ಹೇಳಿದರು ಎಲ್ಲರಿಗೂ 50 ಕೋಟಿ ಶಾಸಕರಿಗೆ ಕೊಡ್ತೇವೆ ಅಂತ ಹೇಳಿದರು. ಅದರ ನಂತರ ಆಡಳಿತ ಪಕ್ಷದ ಶಾಸಕರಿಗೆ ಮಾತ್ರ 50 ಕೋಟಿ ಕೊಡ್ತೇವೆ ಅಂತ ಹೇಳಿದರು. ವಿರೋಧ ಪಕ್ಷದವರಿಗೆ 25 ಕೋಟಿ ಕೊಡ್ತೇವೆ ಅಂತ ಹೇಳಿದರು. ಅದನ್ನು ತಗೊಳ್ಳಿಕ್ಕೆ ಹೇಳಿದ್ದಾರೆ. ಆದರೆ ನಿನ್ನೆ ಮೊನ್ನೆ ಮಾಹಿತಿ ಪ್ರಕಾರ 50 ಕೋಟಿ ಆಡಳಿತ ಪಕ್ಷದ ಶಾಸಕರಿಗೂ ಸಹ ಇಲ್ಲಿ ತನಕ ಅವರು ರಿಲೀಸ್ ಮಾಡಲಿಲ್ಲ. ಯಾವುದೇ ಅಭಿವೃದ್ಧಿಗೆ ಅವರು ಕೊಟ್ಟಿಲ್ಲ. ನಮಗೆ ನಿನ್ನೆ ಮೊನ್ನೆ ಈ ಏನು IT-BT ಅವರು ಕರ್ನಾಟಕ ಬಿಟ್ಟು ಹೋಗ್ತಾ ಇದ್ದಾರೆ, ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಿದವಾಗ ಅದಕ್ಕೆ ವಿಶೇಷವಾಗಿ ರಸ್ತೆ ಗುಂಡಿ ಬಿದ್ದಿದೆ ಅನ್ನುವಂಥದ್ದನ್ನು ಜನ ಆಕ್ಷೇಪ ಮಾಡಿದವಾಗ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ವಿರೋಧ ಪಕ್ಷವರಿಗೆ 25 ಕೋಟಿ ಮಂಜೂರಿ ಮಾಡಿದ್ದಾರೆ, ಆ ಗುಂಡಿ ಮುಚ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಅವ್ರ ಪಕ್ಷಕ್ಕೆ ಇನ್ನೂ 50 ಕೋಟಿ ಮಂಜೂರಿ ಮಾಡಲಿಲ್ಲ. ಮತ್ತು ನಮಗೆ ಅಲ್ಲಿ 25 ಕೋಟಿ ಮಂಜೂರಿ ಮಾಡ್ತಾರೆ ಅನ್ನೋದು ನಮಗೆ ಬಂದ ಮಾಹಿತಿ, ನನಗೆ ಬಂದ ಮಾಹಿತಿ ಪ್ರಕಾರ 25 ಕೋಟಿ ಬಗ್ಗೆ ಅವರು ಮಂಜೂರಿ ಪತ್ರ ಪಡೀತಾರೆ. ಅದರ ನಂತರ ಮಂಜೂರಿ ಕೊಡುವಂಥದ್ದು ಇನ್ನು 1 ವರ್ಷದ ನಂತರ. 1 ವರ್ಷದ ನಂತರ ಕೊಟ್ಟು ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿಸೋ ತನಕ ಕೊನೆ 1 ವರ್ಷ ಇರ್ತದೆ ಚುನಾವಣೆಗೆ. ಆ ಸಂದರ್ಭದಲ್ಲಿ ಅವರು ಕೊಟ್ಟರೆ ಅದರ ಪ್ರಯೋಜನ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗುವಂಥದ್ದನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕಳೆದ ಒಂದು ಬಜೆಟ್ ಅಧಿವೇಶನದಲ್ಲಿ 12 ಲಕ್ಷ ರೂಪಾಯಿ ತನಕ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೊಟ್ಟಂತೆ ಬಹಳ ದೊಡ್ಡ ಲಾಭ ಇವತ್ತು ನಮ್ಮ ಪ್ರತಿಯೊಬ್ಬರಿಗೆ ಭಾಳ ದೊಡ್ಡ ರಿಬೇಟ್ ಇದೆ. 12 ಲಕ್ಷ ತನಕ ನೋಡಿ ಎಂತೆಂಥ ಪ್ಲ್ಯಾನ್ಗಳನ್ನು ನಮ್ಮ NDA ಸರ್ಕಾರ, ಮೋದಿ ಸರ್ಕಾರ ಮತ್ತು ಹಣಕಾಸು ಸಚಿವೆ ಆದಂಥ ನಿರ್ಮಲಾ ಸೀತಾರಾಮನ್ ಅವರು ಭಾಳ ಒಳ್ಳೆಯ ನಿರ್ಧಾರಗಳನ್ನು ಸಾರ್ವಜನಿಕರಿಗ ಪರವಾಗಿ ಮತ್ತು ದೇಶದ ಅಭಿವೃದ್ಧಿ ಬಗ್ಗೆ ಭಾಳ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಸಾರ್ವಜನಿಕರು ಇದರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಈ ಒಂದು ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡ್ತಾ ಇದ್ದೀನಿ. ಮುಖ್ಯವಾದಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ತೆಗೆದುಕೊಂಡಿದೆ. ಅದಕ್ಕೆ ನಾವು ಕುಮಟಾ ಮಂಡಲದ ಪರವಾಗಿ ನರೇಂದ್ರ ಮೋದಿಯವರಿಗೆ ಹಾಗೂ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಒಂದು ಆರ್ಥಿಕವಾದಂಥ ಪ್ರಗತಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿನವ್ರು ಹೇಳ್ತಾ ಇದ್ರು, ಮೊದಲು ಕಷ್ಟಪಟ್ಟರೆ ಕಡೆ ಸುಖ ಬರ್ತದೆ ಅಂತೇಳಿ. ಅದೇ ರೀತಿ ಮೊದಲೇ ಸ್ವಲ್ಪ GST ಹೆಚ್ಚು ಅಂತೇಳಿ ಕೆಲವ್ರಿಗೆ ಅನಿಸಿತ್ತು. ಆದರೆ ಅದನ್ನು ಸರಿಯಾಗಿ ನಿಭಾಯಿಸಿ ಇವತ್ತು ಜನರಿಗೆ GSTಯನ್ನು ಕಡಿಮೆ ಮಾಡುವ ಮುಖಾಂತರ ದೇಶದ ಆರ್ಥಿಕತೆಗೆ ಒಂದು ಏನು ಹೇಳ್ತೇವೆ ಬೂಸ್ಟ್ ಅಂದರೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಜನರ ಪರವಾಗಿ. ಈ ಒಂದು ನಿರ್ಧಾರದಿಂದ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ನಷ್ಟ ಆಗ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಜನರು ಹೆಚ್ಚೆಚ್ಚು ಬಿಸ್ನೆಸ್ ಮಾಡೋದ್ರಿಂದ ಮತ್ತೆ ಟ್ಯಾಕ್ಸ್ ಕಲೆಕ್ಟ್ ಆಗ್ಬೋದು, ದೇಶದಲ್ಲಿ ಪ್ರಗತಿ ಕಾಣ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ನಂತರ ನಾವು ಸಿಹಿಯನ್ನು ಹಂಚುವರಿದ್ದೇವೆ. ಮಾರುಕಟ್ಟೆಯಲ್ಲಿ ಯಾರ್ಯಾರು ವ್ಯಾಪಾರಸ್ಥರಿದ್ದಾರೋ ಅವರಿಗೆಲ್ಲ ಸಿಹಿಯನ್ನು ಹಂಚುತ್ತೇವೆ. ಯಾಕಂದರೆ ಅತ್ಯಂತ ಒಳ್ಳೆಯದ ನಿರ್ಧಾರ ಇದು. ಜನರಿಗೆಲ್ಲ ಒಂದು ಆರ್ಥಿಕವಾಗಿ ಅವರು ಸಬಲೀಕರಣ ಆಗಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಮುಂದೆ ವೆಂಕಟೇಶ್ ನಾಯ್ಕ ಅವರು GST ಬಗ್ಗೆ ಈ ದೇಶದ ಐತಿಹಾಸಿಕ ದಿನಗಳಲ್ಲಿ ಒಂದು ಹೇಳುವಂಥದ್ದನ್ನು ನಾವು ಏನು ನೋಟ್ ಮಾಡ್ತೇವೆ. ನವರಾತ್ರಿಯ ಒಂದು ಪರ್ವಕಾಲದಲ್ಲಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಒಂದು ಉಪಹಾರ ಅಥವಾ ಒಂದು ಒಳ್ಳೆಯ ಯೋಜನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಿನ್ನೆ ಅವರು ಮಾಧ್ಯಮದ ಮೂಲಕ ನಮ್ಮ ದೇಶದ ಪ್ರಜೆಗಳಿಗೆ ಸಂಬಂಧಿಸಿದ ಇದೊಂದು GST ಬಚತ್ ಉತ್ಸವ. ಅಂದರೆ GSTಯಲ್ಲಿ ಏನು ನಮಗೆ ಉಳಿತಾಯ ಆಗ್ತದೆ ಅದರ ಉತ್ಸವ. ಅಂದರೆ ಈಗ ನವರಾತ್ರಿಯನ್ನು GSTಯ ಬಚತ್ ಉತ್ಸವವಾಗಿ ನಾವು ಆಚರಿಸಬೇಕು ಹೇಳುವಂಥ ಒಂದು ದೃಷ್ಟಿಯಲ್ಲಿ ಅವರು ಮಾತಾಡಿದರು. ನಮಗೆಲ್ಲ ಗೊತ್ತಿರೋ ಹಾಗೆ
17 ಜುಲೈ 1ನೇ ತಾರೀಕು GST ಈ ದೇಶದಲ್ಲಿ ಬಂದಾಗ ಅದಕ್ಕೂ ಪೂರ್ವದಲ್ಲಿದ್ದಂಥ ಒಂದು 30ರಿಂದ 40 ಬೇರೆ ಬೇರೆ ಟ್ಯಾಕ್ಸ್ಗಳ ವ್ಯವಸ್ಥೆಯನ್ನು ಏಕೀಕರಣಗೊಳಿಸಿ ಒನ್ ನೇಷನ್ ಒನ್ ಟ್ಯಾಕ್ಸ್, ಈ ದೇಶದ ಸಂಪೂರ್ಣ ಜನರಿಗೆ ಅಥವಾ ಎಲ್ಲ ಪ್ರದೇಶಗಳಿಗೆ ಒಂದೇ ಟ್ಯಾಕ್ಸ್ ಆಗಬೇಕಿರುವಂಥ ನಿಟ್ಟಿನಲ್ಲಿ ಎಲ್ಲ ರಾಜ್ಯದ ಸರ್ಕಾರಗಳ ವಿಶ್ವಾಸವನ್ನು ಗಳಿಸಿಕೊಂಡು GST ಕೌನ್ಸಿಲ್ ಮೂಲಕ ಈ ಯೋಜನೆಯನ್ನು ಅಥವಾ ಈ ಟ್ಯಾಕ್ಸ್ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವಂಥದ್ದು ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ 4 ಹಂತದಲ್ಲಿ ಟ್ಯಾಕ್ಸ್ ಈ ದೇಶದಲ್ಲಿ ಆಚರಣೆ ಆಗ್ತಾ ಇತ್ತು. ಒಂದು 5%, ನಂತರ 12%, 18% ಮತ್ತು 28%. ಹೀಗೆ GST 4 ಹಂತದ GST ಕರಗಳನ್ನು ಆಚರಣೆ ಮಾಡ್ತಾ ಇದ್ವಿ. ಆದರೆ ಇವತ್ತು ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರೆ, ಬಹಳಷ್ಟು ಆಹಾರ ಪದಾರ್ಥಗಳಲ್ಲಿ ನಾವು 12% ಇದ್ದದನ್ನು 5%, ಬಹುತೇಕ ಚಾಕ್ಲೇಟ್ನಂಥ ಒಂದು ಮಕ್ಕಳಿಗೆ ತಿನಿಸುಗಳಿರ್ಬೋದು, ಬೇರೆ ಬೇರೆ ಇದರಲ್ಲಿ 0% ತನಕ ನಾವು GSTಯನ್ನು ಇವತ್ತು ಕಡಿಮೆ ಮಾಡಿರುವಂಥದ್ದು ನಾವು ಗಮನಿಸಬೇಕು. ಒಂದು ಕಡೆ ಇನ್ಶೂರೆನ್ಸ್ 18% ನಾವು ಕೊಡಬೇಕಾಗಿತ್ತು. ಆರೋಗ್ಯ ದೃಷ್ಟಿಯಿಂದ ನಮ್ಮ ಇನ್ಶೂರೆನ್ಸ್ ಮಾಡೋದಿದ್ರೆ 18% GST ಕೊಡಬೇಕಾಗಿತ್ತು. ಅದನ್ನು ಇವತ್ತು 0% ಮಾಡಿದ್ದಾರೆ. ಅಂದರೆ ದೇಶದ ಬಡವರಿಗೆ ಮತ್ತು ದೇಶದ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಯವರು ಎಲ್ಲ ಹಂತದ ಜನರಿಗೆ ತಲುಪಲಿಕ್ಕೆ GSTಯನ್ನು ಸರಳೀಕರಣಗೊಳಿಸಿ ಅದನ್ನು ಕಡಿಮೆ ಮಾಡಿರುವಂಥದ್ದು. 28% ಇರುವಂಥ GST ವಾಹನಗಳಿಗೆ, ಟೂ ವೀಲರ್ಗಳಿಗಿಂತ 28% GST ಇವತ್ತು 18% ತಂದಿದ್ದಾರೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತಾರೆ. ವಾಹನದ ಮಾಲಕರಿಗೆ, ಟ್ರಕ್ ಮಾಲಕರಿಗೆ ಒಂದು ಜೋಡಿ ಟೈರ್ ತಗೊಳ್ಬೇಕಂತ ಹೇಳಿದ್ರೆ 55,000 ರೂಪಾಯಿ ಕೊಡಬೇಕಾಗಿತ್ತು. ಇವತ್ತು ಬಹುತೇಕ ಅದು ಕಡಿಮೆ ಆಗಿ 3,000ರಿಂದ 4,000 ರೂಪಾಯಿ ಮಟ್ಟಿಗೆ ಅದು ಕಡಿಮೆ ಆಗಿರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಹೇಳುವಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಹೀಗೆ ಪ್ರತಿಯೊಂದು ಹಂತದಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸಿಮೆಂಟ್ ದರ 28% ಇರೋದು 18% ತಂದಿದ್ದಾರೆ. ಗ್ರಾನೈಟು, ಮಾರ್ಬಲ್ 18% ಇದ್ದದನ್ನು 5% ತಂದಿದ್ದಾರೆ. ನಮ್ಮ ಟೂರಿಸಮಿಗೆ ಅನುಕೂಲವಾಗುವಂತೆ 7,500 ರೂಮ್ ಇರುವಂಥ, ಬಾಡಿಗೆ ಇರುವಂಥ ರೂಮ್ಗಳಿಗೆ ಇವತ್ತು 18% ಇದ್ದರೆ 5%ಗೆ GST ತಂದಿರುವಂಥದ್ದು ಅತ್ಯಂತ ಶ್ಲಾಘನೀಯ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.